ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಬಿ ದಯಾನಂದ್ ಸೇರಿ ಮೂವರು ಆಫೀಸರ್ಸ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ದಯಾನಂದ್, ವಿಕಾಸ್ ಕುಮಾರ್ ಮತ್ತು ಶೇಖರ್ ತೆಕ್ಕಣ್ಣನವರ್ ಇದೀಗ ನಿರಾಳರಾದಂತಾಗಿದೆ. ಅಧಿಕಾರಿಗಳ ವಿರುದ್ಧದ ಇಲಾಖಾ ತನಿಖೆಯನ್ನ ಸರ್ಕಾರ ಕೈಬಿಟ್ಟಿದೆ. ಬಿ ದಯಾನಂದ್ ಸೇರಿ ಮೂವರು ಆಫೀಸರ್ಸ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ದಯಾನಂದ್, ವಿಕಾಸ್ ಕುಮಾರ್, ಶೇಖರ್ ತೆಕ್ಕಣ್ಣನವರ್ ಇದೀಗ ನಿರಾಳರಾಗಿದ್ದಾರೆ. ಅಧಿಕಾರಿಗಳ ವಿರುದ್ಧದ ಇಲಾಖಾ ತನಿಖೆಯನ್ನು ಸರ್ಕಾರ ಕೈಬಿಟ್ಟಿದೆ. ಸರ್ಕಾರದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ತಲೆದಂಡವಾಗಿದ್ದಂಥ ಅಧಿಕಾರಿಗಳು ಇದೀಗ ಸಸ್ಪೆಂಡ್ ರದ್ದು ಮಾಡಿ ಇಲಾಖಾ ತನಿಖೆಗೆ ಆ ಸಂದರ್ಭದಲ್ಲಿ ಸಸ್ಪೆಂಡ್ ರದ್ದು ಮಾಡಿ ಇಲಾಖಾ ತನಿಖೆಗೆ ಆದೇಶವನ್ನು ಮಾಡಲಾಗಿತ್ತು. ಶೋಕಾಸ್ ನೋಟಿಸ್ ಅನ್ನು ನೀಡಿ ವಿಚಾರಣೆ ಕೂಡ ಮಾಡಲಾಗಿತ್ತು. ತಮ್ಮ ಮೇಲಿನ ಆರೋಪ ಅಧಿಕಾರಿಗಳ ಸಂದರ್ಭದಲ್ಲಿ ತಳ್ಳಿ ಹಾಕಿದ್ರು. ರಾಜಕೀಯ ಒತ್ತಡಕ್ಕೆ ಮಣಿದು ಅಮಾನತು ಮಾಡಿತ್ತು ಸರ್ಕಾರ. ಸೊ ಇದೀಗ ಆ ಒಂದು ಅಮಾನತು ನಿರ್ದೇಶನದಿಂದ ಹಿಂದೆ ಸರಿದಿದೆ ಸರ್ಕಾರ. ಇದೊಂದು ರೀತಿ ಬಿಗ್ ರಿಲೀಫ್ ಮೂವರು ಐಪಿಎಸ್ ಅಧಿಕಾರಿಗಳಿಗೆ. ನಾವು ಗಮನಿಸ್ತಾ ಹೋದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವಿಜಯೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಮಂದಿ ನಿಗದಿತ ಒಂದು ಸಂಖ್ಯೆಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜನಸಮೂಹ ಅಥವಾ ಕ್ರಿಕೆಟ್ ಪ್ರೇಮಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ರಿಂದ ಮತ್ತು ಏಕಾಏಕಿ ಕ್ರೀಡಾಂಗಣದ ಒಳಗಡೆ ಅಲ್ಲಿ ಕ್ರೀಡಾ ಪ್ರೇಮಿಗಳನ್ನು ಬಿಡುವಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ 11 ಮಂದಿ ಮೃತಪಟ್ಟಿದ್ದಂಥ ಒಂದು ಪ್ರಸಂಗ ನಡೆದಿತ್ತು. ಸೊ ಹಾಗಾಗಿ ಭದ್ರತಾ ವೈಫಲ್ಯ, ಪೊಲೀಸರ ವೈಫಲ್ಯದ ಮೇಲೆ ಕ್ರಮವನ್ನು ತೆಗೆದುಕೊಂಡಿತ್ತು ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದು ಕಡೆ IPS ಅಧಿಕಾರಿಗಳಿಗೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು ಸರ್ಕಾರ. ಇದೀಗ IPS ಅಧಿಕಾರಿಗಳಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರದಿಂದ. ಎಸ್ ವಸಂತ್, ಏನೋ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಒಂದು ನಿರ್ಧಾರ ಕೈಗೊಂಡಿದೆ ಅಂತ ಹೇಳ್ಬೋದು. ಏನೋ ಅಮಾನತುಗೊಂಡಿದ್ದ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಸೇರಿ ಮೂವರು ವಿರುದ್ಧ ಇಲಾಖೆ ವಿಚಾರಣೆ ಈಗ ಪ್ರಕ್ರಿಯೆ ಸರ್ಕಾರ ಅಫಿಷಿಯಲ್ ಆಗಿ ಈಗ ಫುಲ್ ಸ್ಟಾಪ್ ಇಟ್ಟಿದೆ ಅಂತ ಹೇಳ್ಬೋದು. ಇದರಿಂದ ಹಲವು ತಿಂಗಳಿಂದ ಕೂಡ ಅಧಿಕಾರಿಗಳಿಗೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದ ನಿರಾಳ ಸಿಕ್ಕಂತಾಗಿದೆ. ಏನು ಬಿ ದಯಾನಂದ್ ಮತ್ತು ವಿಕಾಸ್ ಕುಮಾರ್ ಹಾಗೂ ಶೇಖರ್ ತೆಕ್ಕಣ್ಣವರ ವಿರುದ್ಧ ಒಂದು ಆರಂಭವಾಗಿದ್ದಂತಹ ಒಂದು ಇಲಾಖೆಯ ತನಿಖೆಯಲ್ಲಿ ಈಗ ಕ್ಲೋಸ್ ಮಾಡುವಂತೆ ಸರ್ಕಾರ ಆದೇಶವನ್ನು ಈಗಾಗಲೇ ಹೊರಡಿಸಿದೆ ಅಂತ ಹೇಳ್ಬೋದು. ಏನು ಅಮಾನತು ಆದೇಶದ ಬಳಿಕ ಮೂವರು ಅಧಿಕಾರಿಗಳ ಮೇಲೆ ಇಲಾಖೆ ವಿಚಾರಣೆ ಈಗ ಮುಂದುವರೆದಿತ್ತು. ಆದ್ರೆ ಈ ವಿಚಾರಣೆಗೆ ಸರ್ಕಾರವೇ ಏನು ಈಗ ಫುಲ್ ಸ್ಟಾಪ್ ಹಾಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಮಾನತು ನಂತರ ಏನು ತಲೆ ಮೇಲೆ ತೂಗ್ತಾ ಇದ್ದಂತ ತೂಗುಗತಿ ಇತ್ತಲ್ಲ, ಅದೀಗ ಅವ್ರ ಮೇಲೆ ಸಂಪೂರ್ಣವಾಗಿ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಬೆಳವಣಿಗೆ ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಏನು ಕಾಲ್ತುಳಿತ ದುರಂತಕ್ಕೆ ಪೊಲೀಸ್ ಇಲಾಖೆಯ ವೈಫಲ್ಯ ಪ್ರಮುಖ ಕಾರಣ ಅಂತ ಹೇಳಿ ಸರ್ಕಾರ ಒಂದು ಅರ್ಜೆನ್ಸಿಯಲ್ಲಿ ತರಾತುರಿಯಲ್ಲೂ ಕೂಡ ಒಂದು ಸಸ್ಪೆಂಡ್ ಮಾಡಿ ಕ್ರಮವನ್ನು ತೆಗೆದುಕೊಂಡಿತ್ತು. ಅದು ಎಲ್ಲವೂ ಕೂಡ ಬಂದಂತ ಈ ಸಸ್ಪೆಂಡ್ ಮಾಡಿದ್ದನ್ನುವಂತ ವಿಚಾರ ಈಗ ಏನು ಮುನ್ನೆಲೆಗೆ ಬಂದಿತ್ತಲ್ಲ, ಆ ಬಳಿಕ ಇದೀಗ ಇಲಾಖೆ ವಿಚಾರಣೆ ಕ್ಲೋಸ್ ಆಗಿರೋದು. ಈಗ ಅಂದಿನ ಸರ್ಕಾರದ ನಿಲುವಿನ ಬಗ್ಗೆ ಏನು ಸ್ಟ್ಯಾಂಡ್ ಇತ್ತಲ್ಲ, ಹಲವು ಪ್ರಶ್ನೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಈ ಪ್ರಕರಣದ ಅಧಿಕಾರಿಗಳ ವಿರುದ್ಧ ಇಲಾಖಾ ಒಂದು ಕ್ರಮ ಮುಂದುವರಿಯೋದ್ರಿಂದ ಈ ಕಡೆ ಹಲವು ಅನುಮಾನಗಳು ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಸರ್ಕಾರ ಕೊಟ್ಟಿತ್ತು. ಯಾಕಂತಂದ್ರೆ ಸರ್ಕಾರದ ಆದೇಶದ ಬಳಿಕ ಆರಂಭದಲ್ಲಿ ಕೈಗೊಂಡಂತ ಒಂದು ಅಮಾನತು ಕ್ರಮ ರಾಜಕೀಯ ಒತ್ತಡದ ಒಂದು ಫಲಿತಾಂಶನ ಅಥವಾ ಏನಾದ್ರೂ ಕೆಲವೊಂದಿಷ್ಟು ಇಂಟರ್ನಲ್ ಇತ್ತ ಅನ್ನುವಂಥದ್ದು ಸಹಜವಾಗಿ ಇರುವಂತ ಪ್ರಶ್ನೆ. ಯಾಕಂದ್ರೆ ಸರ್ಕಾರದ ನಿರ್ಧಾರ ಈಗ ಕೆಲವೊಂದು ರಾಜಕೀಯ ವಲಯದಲ್ಲೂ ಕೂಡ ಈಗ ಸಾಕಷ್ಟು ಚರ್ಚೆಗೆ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಏನಂತಂದ್ರೆ ವಿಚಾರಣೆ ಪ್ರಕ್ರಿಯೆ ಅಧಿಕೃತವಾಗಿ ಈಗ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಇದು ಬಿ ದಯಾನಂದ್ ಸೇರಿದಂತೆ 3 IPS ಅಧಿಕಾರಿಗಳ ವಿರುದ್ಧ ಇಲಾಖಾ ಮಟ್ಟದಲ್ಲಿ ಕೂಡ ಸದ್ಯಕ್ಕೆ ಯಾವುದೇ ಕ್ರಮ ಈಗ ಬಾಕಿ ಇರೋದಿಲ್ಲ. ಯಾಕಂತಂದ್ರೆ ಹಲವು ತಿಂಗಳಿಂದ ಇನ್ವೆಸ್ಟಿಗೇಷನ್ ಇತ್ತಲ್ಲ, ಅದು ಅಧಿಕಾರಿಗಳಿಗೆ ಈಗ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಒಟ್ಟಾರೆ ವಸಂತ್, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತುಗೊಂಡಿರ್ತಕ್ಕಂಥ ಇಲಾಖೆಯ ವಿಚಾರಣೆಗಳು ಈಗ ನಡೆದಂತಹ ಬೆಳವಣಿಗೆಗಳಿಗೆ ಈಗ ಸರ್ಕಾರ ಅಧಿಕೃತವಾಗಿ ಒಂದು ತೆರೆ ಎಳೆದಿದೆ ಅಂತ ಹೇಳ್ಬೋದು. ಆದ್ರೆ ಪೊಲೀಸ್ ಇಲಾಖೆಯ ಸಂಪೂರ್ಣ ಹೊಣೆ ಅಂತ ಸರ್ಕಾರ ಹೇಳಿದ್ದಂತ ವಾದಕ್ಕೆ ಈ ಹೊಸ ಆದೇಶದ ಬಳಿಕ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ. ಸರ್ಕಾರದ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ರಾಜಕೀಯ ಅಥವಾ ಆಡಳಿತಾತ್ಮಕಕ್ಕೂ ಕೂಡ ಚರ್ಚೆಗೆ ಮತ್ತಷ್ಟು ವೇಗ ನೀಡುತ್ತಂತ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.